ಹೆಲೋ ಎವ್ರಿಬಡಿ, ಎಲ್ರಿಗೂ ನಮಸ್ಕಾರ. ರೆಫರೆನ್ಸ್ ಲೈನ್ ಕೊಟ್ಟಿದ್ದಾರೆ ಸರ್ ನಿಮಗೆ. ಲೈನ್ ಏನು ಕಾಣಿಸುತ್ತೆ ಅಲ್ವಾ, ಇದು ರೆಫರೆನ್ಸ್ ಲೈನ್ ಅಂತ ಕರಿತೀವಿ. ಇದರಿಂದ ನೀವು ಡೌನ್ ಸೈಡ್ ಹಾಕಬಹುದು. ಡೋರ್ ಲಾಕಿಂಗ್ ಕಂಡೀಷನ್ ಇದ್ದಾಗ ಏನಾಗುತ್ತೆ, ನೀವು ಸ್ಟಾರ್ಟ್ ಕೊಟ್ಟಾಗ ನೀವು ಎಳೆಕ್ ಟ್ರೈ ಮಾಡಿದ್ರೆ ಮಷಿನ್ ಅಲ್ಲೇ ಇರುತ್ತೆ, ಡೋರ್ ನಮ್ಮ ಕೈಗೆ ಬರುತ್ತೆ. ಕೊಡ್ತಾ ಇದೆ ಸಿಂಬಲ್. ಎಮರ್ಜೆನ್ಸಿ ಎಕ್ಸಿಸ್ಟ್ ವಾಲ್ ಅಂತ ಕರಿತೀವಿ ಸರ್. ನೀವು ಚೈಲ್ಡ್ ಲಾಕ್ ಮಾಡಿದ್ರೆ ಇಲ್ಲಿ ಒಂದು 3 seconds ಹೋಲ್ಡ್ ಮಾಡಿ ಸರ್. ಇದು ಜಸ್ಟ್ ಇಲ್ಲಿ ಹೈಯರ್ ಡಿಟರ್ಜೆಂಟ್ ಬಾಕ್ಸ್ ಅಂದರೆ ಇಲ್ಲಿ ಇದೆ ಅಲ್ವಾ, ಇದು ಡಿಟರ್ಜೆಂಟ್ ಬಾಕ್ಸ್ ಆರ್ ಲಿಕ್ವಿಡ್ ಫಾರ್ಮ್ ಎಲ್ಲ ಯೂಸ್ ಮಾಡ್ಕೋಬೋದು. ಸೊ ಇಲ್ಲಿ ನೀವು ಓಪನ್ ಮಾಡಿದಾಗ ಫಸ್ಟ್ ಒನ್ ನಿಮಗೆ ಲಿಕ್ವಿಡ್, ನೆಕ್ಸ್ಟ್ ಪೌಡರ್ ಈ ಕಾಲಮಲ್ಲಿ ಸರ್. ನೆಕ್ಸ್ಟ್ ಇಲ್ಲಿ ಕಂಫರ್ಟ್, ಇದಕ್ಕೆ ಕಂಫರ್ಟ್ ಝೋನ್ ಅಂತೀವಿ, ಇದಕ್ಕೆ ಲಿಕ್ವಿಡ್ ಝೋನ್ ಅಂತ. ಸೊ ಇದನ್ನ ಹಾಕ್ಬಿಟ್ಟು ನೀವು 1-2-3 ಡಿಟರ್ಜೆಂಟ್ ಲಿಕ್ವಿಡ್ ಬರುತ್ತಲ್ವ ಹಾಕಿ ಕ್ಲೋಸ್ ಮಾಡ್ಕೊಂಡು ಲೋಡ್ ಆದಮೇಲೆ ಸರ್ ಇಲ್ಲಿ ಗೇಟ್ ವಾಲ್ ಬರುತ್ತೆ. ಈ ಗೇಟನ್ನು ಕ್ಲೋಸ್ ಮಾಡಿಕೊಂಡ್ರೆ ನೀವು ಹಾಕಿರುವಂಥ ಲಿಕ್ವಿಡ್ ಇರ್ಬೋದು, ಪೌಡರ್ ಇರ್ಬೋದು, ಮಷಿನ್ ಒಳಗಡೆ ಹೋಗಲ್ಲ. ನಿಮಗೆ ಇಲ್ಲಿ ಇದಕ್ಕೆ ಯೂಸರ್ ಮ್ಯಾನ್ಯಲ್ ಬೋರ್ಡ್ ಅಂತ ಕರಿತೀವಿ ಸರ್, ಆರ್ ಪ್ರೋಗ್ರಾಮ್ ಬೋರ್ಡ್ ಅಂತೀವಿ, ಕಸ್ಟಮರ್ ಯೂಸರ್ ಬೋರ್ಡ್ ಅಂತಲೂ ಕಾಲ್ ಮಾಡ್ತೀವಿ ಸರ್. ಇಲ್ಲಿ ನೀವು ಓಪನ್ ಮಾಡಿದಾಗ ಒಂದು ಡ್ರೈನೇಜ್ ಚೇಂಬರ್ ಅಂತ ಕರಿತೀವಿ, ಡ್ರೈನ್ ಮೋಟರ್ ಅಂತ ಇರುತ್ತೆ ಇಲ್ಲಿ ಸರ್ ಒಳಗಡೆ. ಈ ಒಳಗಡೆ ಡ್ರೈನ್ ಮೋಟರ್ ಇರುತ್ತೆ. ಈ ಡ್ರೈನ್ ಮೋಟರ್ದು ವರ್ಕ್ ಏನಂದರೆ ಸರ್, ಒಳಗಡೆ ಏನಾದರೂ ಅನ್ವಾಂಟೆಡ್ ಲೈಕ್ ಮೆಟಲ್ ಪೀಸ್ ಇರ್ಬೋದು, ಡರ್ಟಿ ಕಂಟೆಂಟ್, ಸ್ಕೇಲಿಂಗ್ ಇರ್ಬೋದು, ಬಟ್ಟೆಲಿರುವಂಥ ಧೂಳು ಗಲೀಜ್ ಎಲ್ಲ ಏನಾಗುತ್ತೆ ಇಲ್ಲಿ ಸ್ಟೋರ್ ಆಗುತ್ತೆ. ಎಮರ್ಜೆನ್ಸಿ ಎಕ್ಸಿಸ್ಟ್ ವಾಟರ್ ಅಂತ ಕರಿತೀವಿ. ಕಾಯಿನ್ಸ್ ಬೈ ಚಾನ್ಸ್ ಪಾಕೆಟಲ್ಲಿ ಏನೋ ಮಿಸ್ ಆಗಿ ಕಾಯಿನ್ ಒಳಗಡೆ ಹೋಗ್ಬೇಕು ಅಂದರೆ ಅದು ರೊಟೇಷನ್ ಆಗಿ ನಿಮ್ಗೆ ಇಲ್ಲಿ ಬರೋ ಚಾನ್ಸಸ್ ಇರುತ್ತೆ. ಅದನ್ನು ನಾವು ಓಪನ್ ಮಾಡ್ಕೊಂಡು ಚೆಕ್ ಮಾಡ್ಕೊಬೋದು ಸರ್. ಇದು ಎಮರ್ಜೆನ್ಸಿ ಎಕ್ಸಿಸ್ಟ್ ವಾಲ್ ಅಂತ ಕರಿತೀವಿ ಸರ್. ಮತ್ತೆ ನಾವು ಹೇಗೆ ಓಪನ್ ಮಾಡಿದ್ದೀವಿ ಸರ್ ಹಾಗೆ ಕ್ಲೋಸ್ ಮಾಡ್ಕೋಬೇಕು. ಬೈ ಚಾನ್ಸ್ ನೀವೇನಾದರೂ ಇದು ಮರ್ತೋದ್ರೆ ಕ್ಲೋಸ್ ಮಾಡೋದು, ಬಂದಿರೋ ನೀರೆಲ್ಲ ಮನೆ ಆಚೆ ಬಂದ್ಬಿಡುತ್ತೆ. ಮತ್ತೆ ಕ್ಲೋಸ್ ಮಾಡ್ಕೊಳ್ಳಿ, ಡೋರ್ ಕ್ಲೋಸ್ ಮಾಡ್ಕೊಳ್ಳಿ ಸರ್. ಸೊ ನೆಕ್ಸ್ಟ್ ಒಂದು ನೀವು ಡಿಸ್ಪ್ಲೇ ಬೋರ್ಡಲ್ಲಿ ಇಲ್ಲೊಂದು ಮೇನ್ ಪವರ್ ಬಟನ್ ಕೊಟ್ಟಿದ್ದಾರೆ. ಜಸ್ಟ್ ನೀವು ಒಂದು ಟೈಮ್ ಟಚ್ ಮಾಡಿದ್ರೆ ಈ ಥರ ಡಿಸ್ಪ್ಲೇದಲ್ಲಿ ಆಟೋ ಮೋಡ್ ಸೆಲೆಕ್ಟ್ ಆಗುತ್ತೆ. ಇದು ಒಂದು ಚಾಯ್ಸಿಂಗ್ ಅಂತ ಬರುತ್ತೆ, ಸೆಲೆಕ್ಟಿವ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ನೀವು ಇಲ್ಲಿ ನೋಡ್ಬೋದು LED ಲೈಟ್ ಮೂವ್ಮೆಂಟ್ ಆಗ್ತಾ ಇದೆಯಲ್ಲ ಸರ್, ಇದು ಸೆಲೆಕ್ಟಿವ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ನೀವು ಅಬ್ಸರ್ವ್ ಮಾಡ್ಬೋದು, ಈ ಲೈನಿಂದ ಕೆಳಗಡೆ ಮಾತ್ರ ಮೂವ್ಮೆಂಟ್ ಆಗ್ತಾ ಇದೆ. ನೋಡಿದ್ರ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀವಿ ಆಯ್ತಾ. ಇದು ಇಂಪಾರ್ಟೆಂಟ್. ಕಾಟನ್ ಬೇಸಿಕ್ಲಿ ನಾವು ಕಾಟನ್ ಕ್ಲಾತ್ಸ್ ಏನು ಯೂಸ್ ಮಾಡ್ತೀವಿ, ಕಾಟನ್ ಶರ್ಟ್, ಕಾಟನ್ ಪಂಚೆ, ಕಾಟನ್ ಇನ್ವೇರ್ಸ್, ಬನಿಯನ್ ಆ ಥರ ಇದ್ರೆ ಎಕ್ಸೆಟ್ರಾ ಅಫಿಷಿಯಲ್ ಆಗಿ ಕಾಟನ್ಗೆ ಅಂತಲೇ ಯೂಸ್ ಮಾಡ್ಕೋಬೋದು. ಯಾಕೆಂದರೆ ವೈಟ್ ಕ್ಲಾತ್ ಇರುತ್ತಲ್ಲ ಸರ್, ಆಲ್ಮೋಸ್ಟ್ ಕಾಟನ್ ನಿಮಗೆ ಶರ್ಟ್ ಎಲ್ಲ ವೈಟ್, ಆ ಕಲರ್ ಸ್ಪೈಲ್ ಆಗುತ್ತೆ ವೈಟ್. ಅದಕ್ಕೋಸ್ಕರ ನೀವು ಸಪ್ರೇಟ್ಲಿ ಯೂಸ್ ಮಾಡ್ತೀವಿ. ಎಷ್ಟು ಮಿಕ್ಸ್ ಸರ್, ನೀವೇನು ಡೈಲಿ ಬೇಸಿಸ್ ಯೂಸ್ ಮಾಡ್ತೀರಿ ಅಲ್ವಾ, ಮನೆಯಲ್ಲಿ ಚಿಲ್ಡ್ರನ್ಸ್ ಇರ್ತಾರೆ, ಮಕ್ಕಳು ಇರ್ತಾರೆ, ಜೆಂಟ್ಸ್, ಲೇಡೀಸ್ ಎಲ್ಲ ಮಿಕ್ಸ್, ಸೀನಿಯರ್ಸ್ ಎಲ್ಲ ಟೋಟಲು ಮಿಕ್ಸ್ ಇರುತ್ತೆ. ಸೊ ಇಷ್ಟು ನೀವು ಮಿಕ್ಸ್ ಪ್ರೋಗ್ರಾಮ್ ಯೂಸ್ ಮಾಡ್ಕೋಬೋದು. ಮಿಕ್ಸ್ ಸೆಲೆಕ್ಟ್ ಮಾಡೋದು, ಸ್ಟಾರ್ಟ್ ಕೊಡೋದು, ಇಷ್ಟೇ ಸರ್. ನೆಕ್ಸ್ಟ್ ಅಲರ್ಜಿ ಕೇರ್. ಅಲರ್ಜಿ ಕೇರ್ ಅಂದರೆ ಆ ಒಂದು ಕ್ಲಾತಿಂದ ನಮ್ಮ ಬಾಡಿಗೆ ಅಥವಾ ನಮ್ಗೇನಾದರೂ ಅಲರ್ಜಿ ಆಗೋ ಚಾನ್ಸಸ್ ಇರುತ್ತೆ. ನಾನು ಕ್ವಿಕ್ 15 ಅಂತ ಇರುತ್ತೆ. ಕ್ವಿಕ್ 15 ನಿಮಗೆ ಎಮರ್ಜೆನ್ಸಿ ವಾಷಿಂಗ್ ಮ್ಯಾಂಡೇಟರಿ ಅಂತ ಕರಿತೀವಿ. ಕ್ಲಾತ್ ಸ್ಟೈನ್ ಆಗಿಲ್ಲ ಸರ್, ಕ್ಲಾತ್ ಸ್ಟೈನ್ ಆಗಿಲ್ಲ, ಗಲೀಜ್ ಜಾಸ್ತಿ ಇಲ್ಲ, ಜಸ್ಟ್ ಮೈನರ್ ವಾಷಿಂಗ್ ಮ್ಯಾಂಡೇಟರಿ ಅಂತೀವಲ್ವ, ವಾಶ್ ಮಾಡಿ ತೆಗಿಯೋದು. ನೆಕ್ಸ್ಟ್ ಒನ್ ನಿಮಗೆ ಡೆಲಿಕೇಟ್ಸ್ ಅಂತ ಬರುತ್ತೆ. ಕಂಪೇರ್ ಟು ಅದರ್ ಪ್ರೋಗ್ರಾಮ್ಸ್, ಬೇರೆ ಪ್ರೋಗ್ರಾಮ್ ಅಲ್ಲಿ ಈಗ ಕಾಟನ್ ಇದೆ, ಮಿಕ್ಸ್ ಇದೆ ಸರ್, ಅದರಲ್ಲಿ ರಫ್ ವಾಷಿಂಗ್ ಆಗೋ ಚಾನ್ಸಸ್ ಇರುತ್ತೆ. ರಫ್ ಅಂದ್ರೆ ನ್ಯೂ ಕ್ಲಾತ್ ಏನಿದೆ ಅಲ್ವಾ, ಡಿಸೈನ್ ಕ್ಲಾತ್, ಮಾಡಿರುವಂತ ಡಿಸೈನ್ ಥ್ರೆಡ್ಡಿಂಗ್ ಇರ್ಬೋದು, ಎಂಬ್ರಾಯ್ಡಿಂಗ್ ಇರ್ಬೋದು, ಆ ಡಿಸೈನ್ ನಿಮಗೆ ಸ್ಪಾಯ್ಲ್ ಆಗಲ್ಲ. ಅದಕ್ಕೋಸ್ಕರ ನೀವು ಡೆಲಿಕೇಟ್ಸ್ನ ಸೆಲೆಕ್ಟ್ ಮಾಡ್ಕೋಬೋದು ಸರ್. ನೆಕ್ಸ್ಟ್ ರಿಫ್ರೆಶ್. ಈಗ ಮಿಕ್ಸ್ ಯೂಸ್ ಮಾಡಿರ್ತೀರ, ಮಿಕ್ಸಲ್ಲಿ ಯಾವುದೋ ಒಂದು ಕಾಲರಲ್ಲಿ ಕ್ಲಾತಲ್ಲಿ ವಾಶ್ ಆಗಿಲ್ಲ, ಕಾಲರಲ್ಲಿ ಸರ್ ಕೊಳೆ ಹೋಗಿಲ್ಲ ಅಂದ್ಕೊಳ್ಳಿ, ಅದನ್ನು ನೀವು ಸೆಲೆಕ್ಟಿವ್ ಯಾವುದು ಕೊಳೆ ಹೋಗಿಲ್ಲ ಅದನ್ನು ಮತ್ತೆ ಪಿಕ್ ಮಾಡ್ಕೋಬೋದು. ಪಿಕ್ ಮಾಡ್ಕೊಂಡ್ಬಿಟ್ಟು ಮತ್ತೆ ಒಂದ್ಸರಿ ನೀವು ವಾಶ್ ಮಾಡ್ಕೋಬೋದು. ರಿಫ್ರೆಶ್ ಅಂತ ಕರಿತೀವಿ ನಾವು. ವಾಶ್ ಮಾಡಿದ್ದೇನೆ ಇನ್ನೊಂದ್ಸರಿ ವಾಶ್ ಮಾಡೋದು. ಎಷ್ಟು ನಿಮಿಷ ತಗೊಳುತ್ತದೆ ಸರ್? ಅದು 18 minutes. ಅದು ಇಲ್ಲಿದೆ ಅಲ್ವಾ, 18 minutes. ನೆಕ್ಸ್ಟ್ ಬೇಬಿ ಕೇರ್ ಅಂತ ಬರುತ್ತೆ. 3 years to ಅಪ್ ಟು 10 years ಪಾಪ ಬಟ್ಟೆ ಇರುತ್ತಲ್ಲ, ಬೇಬಿ ಕೇರ್ ಸರ್. ಆ ಬೇಬಿ ಕೇರ್ ಸೆಲೆಕ್ಟಿವ್ ತಗೋಬೋದು ನೀವು ಇದ್ರ. ಸೊ ನೆಕ್ಸ್ಟ್ ಒನ್ ನಿಮಗೆ ಬೆಡ್ಡಿಂಗ್ ಆಪ್ಷನ್ ಅಂತ ಕರಿತೀವಿ ಸರ್. ಬೆಡ್ಡಿಂಗ್ ಆಪ್ಷನ್ ಅಂದರೆ ಬೆಡ್ ಸೀಟು, ಪಿಲ್ಲೋ ಕವರ್, ಕರ್ಟನ್ಸ್ ಎಲ್ಲ ಬರುತ್ತಲ್ವ. ಲೆಂತ್ ಅಂದರೆ ಲೆಂತ್ ಕ್ಲಾಸ್ ಅಂದರೆ ಹಾಂ, ಯಾಕೆಂದರೆ ಅದು ರೆಗ್ಯುಲರ್ ಯೂಸ್ ಮಾಡಲ್ಲ ನಾವು ಬೆಡ್ ಆಪ್ಷನ್. 1 monthಗೆ 2 monthsಗೆ ಯಾವಾಗ ಅಪ್ರೂಪಕ್ಕೆ ಯೂಸ್ ಮಾಡ್ತಾ ಇರ್ತೀವಿ ಸರ್ ಆಯ್ತಾ. ನೆಕ್ಸ್ಟ್ ನಿಮಗೆ ಇನ್ವೇರ್ಸ್ ಲೈಕ್ ಅಂಡರ್ವೇರ್ಸ್ ಅಂತ ಬರುತ್ತೆ. ಇನ್ವೇರ್ಸ್ ಇದ್ದರೆ ಇದಕ್ಕೆ ಸೆಲೆಕ್ಟ್ ಮಾಡ್ಕೊಳ್ಳಿ, ಸ್ಟಾರ್ಟ್ ಕೊಡಿ ಸರ್. ನೆಕ್ಸ್ಟ್ ನಿಮಗೆ ಸ್ಪಿನ್, ಡೈರೆಕ್ಟ್ ಸ್ಪಿನ್ ಅಂತ ಕರಿತೀವಿ. ಈಗ ಎಕ್ಸಾಂಪಲ್ ಸರ್, ಪವರ್ ಇಲ್ಲ, ವಾಟರ್ ಇಲ್ಲ, ಹೋಗ್ಬಿಟ್ಟಿದೆ.
ಸೊ ನಾವೇನು ಮಾಡ್ತೀವಿ ಕಾಮನ್ ಆಗಿ ಆಬ್ವಿಯಸ್ಲಿ ಮ್ಯಾನುವಲ್ ಆಗಿ ಔಟ್ ಸೈಡ್ ವಾಶ್ ಮಾಡ್ಕೊಂಡ್ಬಿಡ್ತೀವಿ. ಆ ವಾಶ್ ಮಾಡಿರೋ ಕ್ಲಾತ್ ಪವರ್ ಬಂತು, ವಾಷಿಂಗ್ ಮುಗ್ದೋಗಿದೆ, ಎಲ್ಲ ಆಗಿದೆ ಕಂಪ್ಲೀಟ್, ಬರೀ ಡ್ರೈ ಒಂದು ಪೆಂಡಿಂಗ್ ಇದೆ. ಅವಾಗ ನೀವು ಇಮಿಡಿಯೇಟ್ಲಿ ಬಟ್ಟೆ ತೊಗೊಂಡ್ಬಿಟ್ಟು ಸ್ಪಿನ್ ಸೆಲೆಕ್ಟ್ ಮಾಡ್ಕೊಂಡು ಸ್ಟಾರ್ಟ್ ಕೊಟ್ಬಿಡಿ. ಎಷ್ಟು ಸೆಲ್ಫ್ ಕ್ಲೀನ್ ಅಂತ ಬರುತ್ತೆ. ಇದು ಸೆಲ್ಫ್ ಕ್ಲೀನ್ ಬಂದು ಮಷಿನ್ಗೋಸ್ಕರ ಕೊಟ್ಟಿರೋ ಪ್ರೋಗ್ರಾಮ್ ಸರ್. ಇದು ಅಟ್ಲೀಸ್ಟ್ ನಾವು ಒಂದು 20 days ಒನ್ ಟೈಮ್ ಆದರೂ ಯೂಸ್ ಮಾಡಬೇಕು. ಏನಾದರೂ ಡಸ್ಟ್ ಕಂಟೆಂಟ್ ಇರುತ್ತೆ ಅಲ್ವಾ, ಎಂಟಿ ವಾಶಲ್ಲಿ ರಿಮೂವ್ ಆಗುತ್ತೆ. ಯಾಕಂದ್ರೆ ಇಲ್ಲಿ ಕೊಟ್ಟಿರೋ ಮೇಲೆ ಕೊಟ್ಟಿದ್ದಾರೆ ಟೆಂಪ್ರೇಚರ್ ಅಂತೀವಿ ನಾವು. ಸೊ ಟೆಂಪ್ರೇಚರ್ 60 ಡಿಗ್ರಿ 30 ಡಿಗ್ರಿ 40 ಡಿಗ್ರಿಲಿ ಟೆಂಪ್ರೇಚರ್ ಬರುತ್ತೆ. ವಾಟರ್ ಬಂದ್ಮೇಲೆ ಕೆಳಗಡೆ ಹೀಟರ್ ಇರುತ್ತೆ ಸರ್. ಆ ಹೀಟರ್ ಏನು ಮಾಡುತ್ತೆ, ಬಂದಿರುವಂಥ ವಾಟರ್ನ ಟೆಂಪರ್ ಮಾಡುತ್ತೆ, ಬಿಸಿ ಮಾಡುತ್ತೆ ಸ್ವಲ್ಪ. ಸೊ ಆ ಬಿಸಿಯಿಂದ ಏನಾಗುತ್ತೆ, ನಿಮ್ಮದು ಡ್ರಮ್ ಏನಾಗುತ್ತೆ, ಕ್ಲೀನ್ ಆಗುತ್ತೆ, ಸೆಲ್ಫ್ ಕ್ಲೀನ್ ಆಗುತ್ತೆ ಸರ್. ಯಾಕೆಂದ್ರೆ ಸಾಕು ಸರ್. ನೆಕ್ಸ್ಟ್ ಇದು ರಿಮೋಟ್ ಕಂಟ್ರೋಲಿಂಗ್ ಸಿಸ್ಟಮ್. ನಾನು ಆವಾಗಲೇ ಹೇಳಿದ್ನಲ್ವಾ, ವೈಫೈ ಆ್ಯಪ್ ರಿಲೇಟೆಡ್ ಇರುತ್ತೆ. ಆ್ಯಪ್ ಡೌನ್ಲೋಡ್ ಮಾಡ್ಕೊಂಡ್ಬಿಟ್ಟು ಸಬ್ಸ್ಕ್ರೈಬ್ ಅಂದರೆ ನಿಮ್ಮ ಮೆಕ್ ಐ ಡಿ ಇರುತ್ತೆ, ನಾನು ಹೇಳ್ತೀನಿ ಸರ್ ಅದನ್ನು, ಆಯಿತಾ. ಇಷ್ಟು ನಿಮಗೆ ಬೇಸಿಕ್ ಪ್ರೋಗ್ರಾಮ್ ಕೊಟ್ಟಿದ್ದಾರೆ. ನೆಕ್ಸ್ಟ್ ನಿಮಗೆ ಸೆಲೆಕ್ಟಿವ್ಲಿ ಈ ಲೈನಿಂದ ಕೆಳಗಡೆ ನಿಮ್ಗೆ ಅಂಡರ್ಸ್ಟ್ಯಾಂಡ್ ಆಯ್ತಲ್ಲ ಸರ್? ಓಕೆ. ಇಲ್ಲಿ ಟಚ್ ಪ್ರೋಗ್ರಾಮ್ಸ್ ಇರುತ್ತೆ ಒಂದಿಷ್ಟು ಡೈರೆಕ್ಟ್. ಹಾಂ, ಇದು ಬಂದು ಇದು ಮೇನ್ ಪ್ರೋಗ್ರಾಮ್ಸ್ ಸರ್. ಇದು ವರ್ಕಿಂಗ್ ಪ್ರೋಗ್ರಾಮ್ಸ್ ಅಂತ ಕರಿತೀವಿ. ಇದರಲ್ಲಿ ಯಾವುದಾದ್ರು ನೀವು ಪ್ರೋಗ್ರಾಮ್ ಸೆಲೆಕ್ಟ್ ಮಾಡಿದ್ರೆ ಅದು ಮಷಿನ್ ರಿಲೇಟೆಡ್ ವರ್ಕಿಂಗ್ ಆಗುತ್ತೆ. ಈ ವರ್ಕಿಂಗ್ ಅಲ್ಲಿ ನಿಮಗೆ ಈಗ ಉದಾಹರಣೆಗೆ ಸರ್ ಮಿಕ್ಸ್ ಇದೆ. ಮಿಕ್ಸ್ ಅಲ್ಲಿ ಬಂದು ನೀವು ಮಿಕ್ಸಿಗೆ ಆಪರೇಟ್ ಕೊಟ್ಟಿದ್ದೀರಾ, ಸ್ಟಾರ್ಟ್ ಮಾಡ್ತೀರಾ. ಸ್ಟಾರ್ಟ್ ಕೊಟ್ಟರೆ ಇಲ್ಲಿ 1 hour 20 minutes ಬರ್ತಾ ಇದೆ, ಅಥವಾ 1 hour 40 minutes ಬರ್ತಾ ಇದೆ ಅನ್ಕೊಳ್ಳಿ. ಎಕ್ಸಾಂಪಲ್, ನಿಮ್ಗೆ ಅಷ್ಟು ಕಾಯಷ್ಟು ಪೇಷನ್ಸ್ ಇರಲ್ಲ. ನಾನು ಒಂದು 4 hour ಆಚೆ ಹೋಗ್ಬೇಕು, ಬಟ್ಟೆ ಹಾಕ್ಬಿಟ್ಟಿದ್ದೀನಿ ಒಳಗಡೆ, ಒಂದು 4 ಡಿಲೇ ಟೈಮ್ ನೀವು ಸೆಟ್ ಮಾಡ್ಕೋಬೋದು. ಇದು ಡಿಲೇ ಟೈಮ್ ಸೆಟ್ಟಿಂಗ್ ಅಂತ ಕರಿತೀವಿ ನಾವು. ಪ್ರೋಗ್ರಾಮ್ ಸೆಲೆಕ್ಟ್ ಮಾಡೋಕ್ಕಿಂತ ಮುಂಚೆ ಡಿಲೇ ಟೈಮ್ನ ಸೆಟ್ ಮಾಡ್ಕೋಬೋದು. ಯಾಕಂದ್ರೆ ಇದು ಒಂದೊಂದು ಪ್ರೋಗ್ರಾಮಲ್ಲಿ ಆಕ್ಟಿವೇಟ್ ಆಗುತ್ತೆ, ಒಂದೊಂದು ಪ್ರೋಗ್ರಾಮಲ್ಲಿ ಆಕ್ಟಿವೇಟ್ ಆಗಲ್ಲ. ಒಂದೊಂದು ಆಟೋ ಮೋಡ್ ಇರುತ್ತೆ ಸರ್. ಒಂದು ಈ ಪ್ರೋಗ್ರಾಮ್ ಒಂದು ಕಾಟನ್ ಒಂದು ಮ್ಯಾನುವಲ್ ಮೋಡಲ್ಲಿ ಇರುತ್ತೆ. ಸ್ಟಾರ್ಟ್ ಮಾಡ್ಕೋಬೋದು. ಈಗ ಎಕ್ಸಾಂಪಲ್ ಡಿಲೇ ಟೈಮ್ ಸರ್, ಇದು 2 hours. 2 hours ನೀವು ಡಿಲೇ ಟೈಮ್ ಸೆಟ್ ಮಾಡಿದ್ರೆ ನೀವು ಆಚೆ ಹೋಗಿ ಬರ್ತಿರಲ್ಲ, 2 hours ಆದಮೇಲೆ ಮಷಿನ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿವರೆಗೂ ಡಿಲೇ ಟೈಮ್ ಕಂಪ್ಲೀಟ್ ಆಗೋವರೆಗೂ ಸ್ಟಾರ್ಟ್ ಆಗಲ್ಲ ಸರ್. ಆ ಥರ ಇದನ್ನ ಯಾವಾಗಲೂ 0 ಮೇಂಟೈನ್ ಮಾಡ್ಕೋಬೋದು. 24 hourವರೆಗೂ ಇರುತ್ತೆ ನಿಮಗೆ ಇದು ಟೈಮಿಂಗ್. ನೀವು ನೋಡ್ಬೋದು ಇಲ್ಲಿ ಆಪ್ರೇಟ್ ಆಗ್ತಾ ಇದೆ. 15 hours, 16, 17, 18, 19, 20, 24ವರೆಗೂ ರೀಚ್ ಆಗುತ್ತೆ ನಿಮಗೆ. ಓಕೆ ಸರ್. ಸೊ ನೆಕ್ಸ್ಟ್ ನಿಮಗೆ ಸ್ಟೀಮ್ ಅಂದರೆ, ಸ್ಟೀಮ್ ಬಂದು ನಾವು ಹಾಕಿರೋಂಥ ಕ್ಲಾತ್ನ ಸ್ಟೈನ್ ಕ್ಲಾತ್ ಇರುತ್ತೆ, ಜೀನ್ಸ್ ಪ್ಯಾಂಟ್ ಎಲ್ಲ ಇರುತ್ತೆ, ಅದಕ್ಕೆ ಸ್ಟೀಮ್ದ ಅವಶ್ಯಕತೆ ಇರುತ್ತೆ. ದಪ್ಪ ಬಟ್ಟೆ ಇಲ್ಲ ಸರ್, ಅದಕ್ಕೋಸ್ಕರ ನೀವು ಮ್ಯಾಟ್ಗೆ ಸ್ಟೀಮ್ ಮಾಡ್ಕೋಬೋದು. ನೆಕ್ಸ್ಟ್ ಜೀನ್ಸ್ ಪ್ಯಾಂಟ್ಗೆ ಸ್ಟೈನ್, ದಪ್ಪ ಬಟ್ಟೆಗೆಲ್ಲ ಯೂಸ್ ಮಾಡ್ಕೋಬೋದು ಸ್ಟೀಮ್ ಆಪ್ಷನ್. ಯಾವಾಗ ಒಂದು ಟೈಮ್ ಕ್ಲಿಕ್ ಮಾಡಿದ್ರೆ ಆಕ್ಟಿವೇಟ್ ಆಗುತ್ತೆ ಸರ್. ಓಕೆ. ಸೊ ಸೆಕೆಂಡ್ ಟೈಮ್ ಕ್ಲಿಕ್ ಮಾಡಿದ್ರೆ ಡಿಸ್ಆಕ್ಟಿವೇಟ್ ಆಗುತ್ತೆ. ಸೊ ನೆಕ್ಸ್ಟ್ ಟೆಂಪ್ರೇಚರ್ ಅಂತ ಕರಿತೀವಿ ನಾವು. ಯಾವುದೇ ಒಂದು ಪ್ರೋಗ್ರಾಮ್ ಇದೆ, ಎಷ್ಟು ಪ್ರೋಗ್ರಾಮ್ಸ್ ಇದೆ, ಎಲ್ಲ ಟೆಂಪ್ರೇಚರ್ ಆಲ್ಮೋಸ್ಟ್ ಸೆಟ್ ಮಾಡಿಬಿಟ್ಟಿರ್ತಾರೆ. ಹೈಯರ್ ಕಂಪ್ನಿಯಿಂದನೇ ಇಂಜಿನಿಯರ್ಸ್ ಆಲ್ರೆಡಿ ಸೆಟೆಡ್ ಇರುತ್ತೆ ಮ್ಯಾನುಫ್ಯಾಕ್ಚರಿಂಗ್ ಫ್ಯಾಕ್ಟ್ರಿ ಬೈ ಡಿಫಾಲ್ಟ್. ಬಟ್ ನಿಮ್ಗೆ ಏನಾದರೂ ಟೆಂಪ್ರೇಚರ್ ಸಫಿಷಿಯೆಂಟ್ ಆಗ್ತಾ ಇಲ್ಲ, ವಿ ಹ್ಯಾವ್ ಫರ್ದರ್ ಗೋ ಟು ಚೇಂಜ್ ದ ಟೆಂಪ್ರೇಚರ್. ನೀವು ಟೆಂಪ್ರೇಚರ್ ಚೇಂಜ್ ಮಾಡ್ಕೋಬೋದು. ಎಕ್ಸಾಂಪಲ್ ಸರ್, ಒನ್ ಟೈಮ್ ನೀವು ಶರ್ಟ್ ಯೂಸ್ ಮಾಡ್ತಾರೆ, ಒನ್ ಟೈಮ್ ಬೆಡ್ಶೀಟ್ ಯೂಸ್ ಮಾಡ್ತೀರಿ. ಈಗ ಶರ್ಟ್ಗೆ ಟೆಂಪ್ರೇಚರ್ ಕಮ್ಮಿ ಆದರೆ ನಡೆಯುತ್ತೆ, ಬಟ್ ಬೆಡ್ಶೀಟ್ಗೆ ಟೆಂಪ್ರೇಚರ್ ಸ್ವಲ್ಪ ಜಾಸ್ತಿ ಬೇಕು. ಕಂಪ್ನಿಯವ್ರು ಕೊಟ್ಟಿದ್ದಾರೆ ಒಂದು 30 degree Celsius ಕೊಟ್ಟಿದ್ದಾರೆ, ಅದು ನನಗೆ ಸಾಕಾಗ್ತಾ ಇಲ್ಲ ಅಂದಾಗ ನೀವು ಏನು ಮಾಡ್ಬೇಕಂದ್ರೆ ಟೆಂಪ್ರೇಚರ್ನ ಕ್ಲಿಕ್ ಮಾಡಿಕೊಂಡು 40 ಇರೋದು 60 ಮಾಡ್ಕೋಬೋದು, 50 ಇರೋದು ಈ ಥರ 90 ಮಾಡ್ಕೋಬೋದು. 90 degree Celsius ಇದೆ. ಸೊ ಎಷ್ಟು ಟೆಂಪ್ರೇಚರ್ನ ನೀವು ಇನ್ಕ್ರೀಸ್ ಮಾಡ್ತೀರಾ ಅಷ್ಟು ಟೈಮಿಂಗ್ ಏನಿದೆ ಅಲ್ವಾ ಆ ಪ್ರೋಗ್ರಾಮ್ಗೆ ಆ್ಯಡ್ ಆಗುತ್ತೆ. ಇದರಲ್ಲಿ ಸೆಟ್ ಮಾಡಿದ್ರು ಕೂಡ ಅದು ಟೈಮಿಂಗ್ ಪ್ಲಸ್ ಆಗುತ್ತೆ. ನೆಕ್ಸ್ಟ್ ಸರ್ ಸ್ಪೀಡ್ ಸೆಟ್ಟಿಂಗ್ ಅಂತ ಬರುತ್ತೆ. ಸ್ಪೀಡಲ್ಲಿ ಬಂದು ಈಗ 1000 ಇದೆ, ಇದರ ಕೆಪಾಸಿಟಿ ಬಂದು 1200 RPM ಅಂತ ಕರಿತೀವಿ ನಾವು, ರೊಟೇಷನ್ ಪರ್ ಮಿನಿಟ್ ಅಂತ ಕರಿತೀವಿ ಸರ್. ಆಯ್ತಾ. ಈಗ ಸ್ಪೀಡ್ ಇದೆ ಅಲ್ವಾ, ಈಗ 1000 ಇದೆ, 1200 ಆಯಿತು. ನೀವು ಎಷ್ಟೋ ಜಲಿಸ್ಬೇಕು ಅಂದರೆ ಬಟ್ಟೆನ ಜಲಿಸ್ಕೋಬೋದು. ನೆಕ್ಸ್ಟ್ ನಿಮಗೆ ಮೆಮೊರಿ ಅಂತ ಇರುತ್ತೆ. ಸೊ ಇದು ಮೆಮೊರಿ ಕೂಡ ನಿಮ್ಗೆ ಅಷ್ಟು ಪ್ರೋಗ್ರಾಮ್ ಇಲ್ಲ, ಅಂದರೆ ಏನೇನು ವರ್ಕ್ ಆಗಿರುತ್ತೆ ಅದರಲ್ಲಿ ಸ್ಟೋರೇಜ್ ಮೆಮೊರಿ ಆಗಿರುತ್ತೆ ಅಷ್ಟೇ. ನೆಕ್ಸ್ಟ್ ಇದು ಸ್ಟಾರ್ಟ್ ಅಪ್ ಫಾಸ್, ಇದು ಇಂಪಾರ್ಟೆಂಟ್ ಆಗಿರುತ್ತೆ ನಿಮಗೆ. ಯಾವುದೇ ಒಂದು ಮಷೀನ್ ನೀವು ತಗೊಳ್ಳಿ, ಎಲ್ಲ ಮಷೀನ್ಲು ಕೂಡ ಸ್ಟಾರ್ಟು ಮತ್ತು ಫಾಸ್ ಇದ್ದೇ ಇರುತ್ತೆ. ಇದು ಒಂದು ಮೇನ್ ಮಷೀನ್ ಕಂಟ್ರೋಲ್ ಮಾಡುತ್ತೆ ಸರ್. ಇದು 2 ಬಟನ್ ನಿಮಗೆ ಬೆಸ್ಟ್ ಫ್ರೆಂಡ್ ಥರ ಇರುತ್ತೆ. ಇದೆಲ್ಲ ಮೇನ್ ಜಸ್ಟ್ ಆನ್ ಮಾಡ್ಕೊಳ್ಳಿ. ಆನ್ ಮಾಡ್ಕೊಂಡ್ಮೇಲೆ ಇಲ್ಲಿ ಆಕ್ಟಿವೇಟ್ ಸಿಂಬಲ್ಸ್ ಬರುತ್ತೆ. ಆಕ್ಟಿವೇಟ್ ಸಿಂಬಲ್ಸ್ ಬಂದಮೇಲೆ ಸ್ಟಾರ್ಟ್ ಮಾಡಿದರೆ ಇಲ್ಲಿ ಲಾಕ್ ಆಗುತ್ತೆ, ಡೋರ್ ಲಾಕ್ ಆಗುತ್ತೆ. ಈಗ ಎಕ್ಸಾಂಪಲ್ ಸರ್, ನಾನು ಡೋರ್ ಓಪನ್ ಇಟ್ಟಿರ್ತೀನಿ ಅನ್ಕೊಳ್ಳಿ, ನನಗೆ ಗೊತ್ತಿಲ್ಲ, ಮರ್ತೋಗಿ ಏನು ಮಾಡ್ತೀನಿ, ಸ್ಟಾರ್ಟ್ ಕೊಡ್ತೀನಿ, ಎಕ್ಸೆಪ್ಟ್ ಮಾಡ್ಕೊಳ್ಳಲ್ಲ. ಏನಂತ E2 ಅಂತ ಬರುತ್ತೆ. E2 ಮೀನ್ಸ್ ಡೋರ್ ಲಾಕ್ ಎರರ್ ಅಂತ, ಅಂದರೆ ಡೋರ್ ಓಪನ್ ಮಾಡಿದ್ದೀರಾ ಕ್ಲೋಸ್ ಮಾಡಿ ಅಂತ ಇಂಡಿಕೇಟ್ ಮಾಡುತ್ತೆ ನಿಮಗೆ. ಇಲ್ಲಿದೆ ನೋಡಿ E2 ಲಾಕ್ ಎರರ್.
ಒಂದೊಂದು ಅಲ್ಫಾಬೆಟ್ ಬರುತ್ತೆ. E4 E8 F3 F4 F7 ವರೆಗೂ ಇದೆ ಎರರ್ಸ್. ಏನೇನು ಅಂತ ಅದು ಹೇಳುತ್ತಲ್ಲಿ. ಮಿನಿಮಮ್ ಅಂದ್ರೆ ನೀವು ಒಂದು 4 to 5 ಹಾಕಿದ್ರೆ ಅದು ವೆಟ್ ಕಂಡೀಷನ್ ನೀರು ತಗೊಂಡ್ಮೇಲೆ ಏನಾಗುತ್ತೆ 8 kg ವರೆಗೂ ಇನ್ಕ್ರೀಸ್ ಆಗುತ್ತೆ. ಈಗ ಉದಾಹರಣೆಗೆ 1:2 ಅಂತ ಕರಿತೀವಿ. 1% ಕ್ಲಾತ್ ಇದ್ರೆ 2% ನೀರು ಬಂದ್ಮೇಲೆ ಅದ್ರ ವೇಟ್ ಏನಾಗುತ್ತೆ ಸರ್, ಒಂದಿದ್ದು 3 ಪಟ್ಟು ಜಾಸ್ತಿ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಓವರ್ಲೋಡ್ ಹಾಕ್ಬಿಡಿ ಅಂತ ಹೇಳ್ತೀವಿ ಕಸ್ಟಮರ್ಗೆ. ಏನ್ ಮಾಡ್ತೇವೆ ಸರ್, ಮಷಿನ್ ಬಂದ ತಕ್ಷಣ ಖುಷಿಗೆ ಏನ್ ಮಾಡ್ಬಿಡ್ತೀವಿ ನಾವು, ಎಲ್ಲ ಬಟ್ಟೆ ತಗೊಂಡು ಒಂದೇ ಸರಿಗೆ ಹಾಕ್ತೀವಿ. ಹಾಫ್ ಹಾಕಿ ಮಾತ್ರ ಹಾಕಬೇಕು. ಜಸ್ಟ್ ಇಲ್ಲಿ ಒಂದು ರೆಫರೆನ್ಸ್ ಲೈನ್ ಕೊಡ್ತೀವಿ ಸರ್ ನಿಮಗೆ. ಲೈನ್ ಏನು ಕಾಣಿಸುತ್ತೆ ಅಲ್ವಾ, ಇದು ರೆಫರೆನ್ಸ್ ಲೈನ್ ಅಂತ ಕರಿತೀವಿ. ಇದರಿಂದ ನೀವು ಡೌನ್ ಸೈಡ್ ಹಾಕಬಹುದು. ಸೆಲ್ಫ್ ಕ್ಲೀನಾ? ಹಾಂ ಸರ್. ಹಾಂ, ಸ್ಟಾರ್ಟ್ ಮಾಡಿ. ಓಕೆ ಓಕೆ. ಸೊ ಸೆಲೆಕ್ಟ್ ಮಾಡ್ಬೋದು, ಸ್ಟಾರ್ಟ್ ಆಯಿತು. 1 ಮಿನಿಟಲ್ಲಿ ಆಗುತ್ತಾ? 1 ಅವರ್ ಸರ್. ಹಾಟ್ ವಾಟರ್ ಬರುತ್ತೆ, ಅದು ವಾಟರ್ ಸ್ಟೋರ್ ಆದಮೇಲೆ ಹೀಟ್ ಆಗುತ್ತೆ. ಹೀಟಿಂದ ಡ್ರಮ್ ಏನಾಗುತ್ತೆ, ವಾಶ್ ಆಗುತ್ತೆ, ಸೆಲ್ಫ್ ವಾಶ್ ಆಗುತ್ತೆ. ಮಾಡ್ಬೋದಾ ನಾನು? ಪಾಸ್ ಮಾಡ್ಕೊಳ್ಳಿ. ಅದೇ ಸ್ಟಾಪ್ ಆಗಲ್ಲ. ಪ್ರಶ್ನೆ ಕೇಳಿದ್ರಲ್ವಾ, ಅದೇ ಇಂಪಾರ್ಟೆಂಟ್. ಈಗ ಎಕ್ಸಾಂಪಲ್ ಏನು ಮಾಡ್ತಾರೆ ಕಸ್ಟಮರ್ಸು, ಲೋಡಿಂಗ್ ಮಾಡ್ತಾರೆ. ಲೋಡಿಂಗ್ ಮಾಡಿದ್ಮೇಲೆ ಸರ್ ಮತ್ತೆ ಅದನ್ನ ಎಮರ್ಜೆನ್ಸಿ ಯಾವ್ದೋ ಕಾಲ್ ಬಂತು ಹೋಗ್ಬೇಕು ನನಗೆ. ಎಮರ್ಜೆನ್ಸಿ ಆಚೆ ಹೋಗ್ಬೇಕಂದಾಗ ಅರ್ಜೆಂಟಲ್ಲಿ ಏನು ಮಾಡ್ತಾರೆ, ಓಪನ್ ಮಾಡಕ್ಕೆ ಟ್ರೈ ಮಾಡ್ತಾರೆ. ಅದು ರಾಂಗ್ ಮೆಥಡ್ ಸರ್, ಯೂಸ್ ಮಾಡಬಾರ್ದು. ಸೊ ನೀರು ಬರೋಕ್ಕಿಂತ ಮುಂಚೆ ನಾವೇನು ಮಾಡಬೇಕು, ಫಾಸ್ ಮಾಡಬೇಕು. ಫಾಸ್ ಮಾಡಿದಾಗ ಇಲ್ಲೊಂದು ಬೆಲ್ ಮಾಡ್ತಾರೆ ಅಂತ. ಆ ಬೆಲ್ ಮೀನಿಂಗ್ ಏನಂದ್ರೆ ಡೋರು ಅನ್ಲಾಕ್ ಆಗಿದೆ, ನೀವು ಓಪನ್ ಮಾಡ್ಕೋಬಹುದು ಅಂತ. ಓಕೆ. ಸೊ ಡೋರ್ ಲಾಕಿಂಗ್ ಕಂಡೀಷನ್ ಇದ್ದಾಗ ಏನಾಗುತ್ತೆ, ನೀವು ಸ್ಟಾರ್ಟ್ ಕೊಟ್ಟಾಗ ನೀವು ಎಳೆಕ್ ಟ್ರೈ ಮಾಡಿದ್ರೆ ಮಷಿನ್ ಅಲ್ಲೇ ಇರುತ್ತೆ, ಡೋರು ನಮ್ಮ ಕೈಗೆ ಬರುತ್ತೆ. ಇಲ್ಲಿ ಕೊಡ್ತಾ ಇದೆ ಸಿಂಬಲ್, ಇಲ್ಲಿ ಇಂಡಿಕೇಟ್ ಮಾಡ್ತಾ ಇದೆ. ಸೊ ಈಗ ಇಂಡಿಕೇಟ್ ಸಿಂಬಲ್ ಬಂದು ಡೋರ್ ಲಾಕ್ ಆಗಿದೆ ಅಂತ. ನೀವು ಚೈಲ್ಡ್ ಲಾಕ್ ಮಾಡಿದ್ರೆ ಇಲ್ಲಿ ಒಂದು 3 seconds ಹೋಲ್ಡ್ ಮಾಡಿ ಸರ್ ಇದು. ಸೊ ಈ ಡೈಲಿ ಚೈಲ್ಡ್ ಲಾಕ್ ಅನ್ನ 3 seconds ಹೋಲ್ಡ್ ಮಾಡಿದ್ರೆ ಬೇಬಿ ಫೇಸ್ ಬರುತ್ತೆ, ಇಲ್ಲಿ ಬೇಬಿ ಫೇಸ್ ಬರುತ್ತೆ, ಲಾಕ್ ಆಗಿದೆ ಅಂತ. Lock ಮತ್ತೆ 3 seconds ಇಟ್ಕೊಂಡ್ರೆ ಓಪನ್ ಆಗುತ್ತೆ. ಹಾಗೇನಾದ್ರೂ ಡಿಸ್ಆಕ್ಟಿವೇಟ್ ಆಗುತ್ತೆ ಸರ್. CL ಅಂದ್ರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, CL ಅಂದ್ರೆ ಚೈಲ್ಡ್ ಹೋಯ್ತು. ಓಕೆ, ಇಲ್ಲೇ ಈ ಸಿಂಬಲ್ ಅಲ್ಲಿ ಬಂದರೆ ಆಯಿತು. ಸೊ ಆ ಸಿಂಬಲ್ ಅಲ್ಲಿ ಬಂದಿದೆ ಅಂದರೆ ಆಕ್ಟಿವೇಟ್ ಆಗಿದೆ ಅಂತ ಸರ್. ಸೊ ಇವಾಗ ಯಾವುದೂ ಆಪ್ರೇಟ್ ಆಗಲ್ಲ ಸರ್. ಒಂದು ಆಫ್ ಮಾಡ್ಕೋಬೋದು ಅಷ್ಟೇ ನೀವು. ಈಗ ಆಫ್ ಮಾಡ್ಕೊಂಡು ಆನ್ ಮಾಡ್ಕೊಂಡ್ರು ಕೂಡ ಚೈಲ್ಡ್ ಲಾಕ್ ಆಗಿರುತ್ತೆ. ಈಗ ಎಕ್ಸಾಂಪಲ್ ಸರ್, ಈಗ ನಾವು ಚೈಲ್ಡ್ ಲಾಕ್ ಆಗಿದೆ, ಮಷಿನ್ ಪ್ರೋಗ್ರಾಮ್ ಕಂಪ್ಲೀಟ್ ಆಯಿತು, ನಾವೇನು ಮಾಡಿದ್ವಿ, ಮತ್ತೆ ಅದನ್ನ ರಿಮೂವ್ ಮಾಡೋದನ್ನ ಮರ್ತೋಗ್ಬಿಟ್ಟಿದ್ದೀವಿ. ಮತ್ತೆ ನೀವು ಆನ್ ಮಾಡ್ಕೊಂಡ್ರೆ ಏನಾಗುತ್ತೆ, ಮತ್ತೆ ಚೈಲ್ಡ್ ಲಾಕ್ ಅಂತ ಶೋ ಆಗುತ್ತೆ. ಸೊ ಅದಕ್ಕೋಸ್ಕರ ಒಂದು ಪ್ರೋಗ್ರಾಮ್ ಕಂಪ್ಲೀಟ್ ಆದಮೇಲೆ ಸರ್ ಇದನ್ನ ಚೈಲ್ಡ್ ಲಾಕ್ನ ರಿಮೂವ್ ಮಾಡ್ಕೊಂಡ್ವಿ.